ಗುಡ್ ನ್ಯೂಸ್. ರಾಜ್ಯದಲ್ಲಿ ಮೇ ಅಂತ್ಯಕ್ಕೆ ಮುಂಗಾರು ಮಳೆ ಆರಂಭ ಆಗಲಿದೆ. ಈ ಬಾರಿಯೂ ಅವಧಿಗೂ ಮುನ್ನವೇ ಮುಂಗಾರು ಆಗಮನ. ಮೇ ಅಂತ್ಯಕ್ಕೆ ಚಾಮರಾಜನಗರ ಕರಾವಳಿ ಮೂಲಕ ಪ್ರವೇಶ. ಈ ಬಾರಿಯೂ ಅವಧಿಗೂ ಮುನ್ನವೇ ಮುಂಗಾರು ಆಗಮನ ಆಗಲಿದೆ. ಮೇ ಅಂತ್ಯಕ್ಕೆ ಚಾಮರಾಜನಗರ ಕರಾವಳಿ ಮೂಲಕ ಪ್ರವೇಶ ಆಗಲಿದೆ. ಈ ಬಾರಿ ಪೂರ್ವ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆ ಆಗುತ್ತೆ. ಮೇ 12ರ ಬಳಿಕ ಕೊಲ್ಲಿಯಲ್ಲಿ ಲಘು ವಾಯುಭಾರ ಕುಸಿತ ಆಗಲಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಮೇ 20ಕ್ಕೆಲ್ಲ ಅಂಡಮಾನ್ನಲ್ಲಿ ಮುಂಗಾರು ಮಾರುತ ಎಂಟ್ರಿ ಆಗುತ್ತೆ. ಮೇ ಅಂತ್ಯಕ್ಕೆ ಕೇರಳಕ್ಕೆ, ನಂತರ ಕರ್ನಾಟಕಕ್ಕೂ ಕೂಡ ಮುಂಗಾರು ಆಗಮಿಸಲಿದೆ. ಗುಡ್ ನ್ಯೂಸ್. ಇದೊಂದು ರಾಜ್ಯದ ಜನರಿಗೆ ಹಾಗೆ ಕೃಷಿಕರಿಗೆ. ರಾಜ್ಯದಲ್ಲಿ ಮೇ ಅಂತ್ಯಕ್ಕೆ ಮುಂಗಾರು ಆಗಮನ ಆಗಲಿದೆ. ಈ ಬಾರಿಯೂ ಕೂಡ ಅವಧಿಗೂ ಮುನ್ನವೇ ಮುಂಗಾರು ಆಗಮಿಸಲಿದ್ದು, ಮೇ ಅಂತ್ಯಕ್ಕೆ ಚಾಮರಾಜನಗರ ಹಾಗೆ ಕರಾವಳಿಯ ಮೂಲಕ ಮುಂಗಾರು ಮಳೆ ಪ್ರವೇಶ ಮಾಡಲಿದೆ. ಈ ಬಾರಿ ಪೂರ್ವ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆ ಆಗುತ್ತೆ ಅಂತ ಅಂದಾಜಿಸಲಾಗುತ್ತೆ. ಮೇ 12ರ ಬಳಿಕ ಕೊಲ್ಲಿಯಲ್ಲಿ ಲಘು ವಾಯುಭಾರ ಕುಸಿತ ಉಂಟಾಗುವ ಸಾಧ್ಯತೆ ಇದೆ. ಮೇ 20ಕ್ಕೆಲ್ಲ ಅಂಡಮಾನ್ನಲ್ಲಿ ಮುಂಗಾರು ಮಾರುತ ಎಂಟ್ರಿ ಕೊಡಲಿದೆ ಅಂತ ಹೇಳಲಾಗ್ತಾ ಇದ್ದು, ಮೇ ಅಂತ್ಯಕ್ಕೆ ಕೇರಳ, ನಂತರ ಕರ್ನಾಟಕಕ್ಕೂ ಕೂಡ ಮುಂಗಾರು ಮಳೆ ಎಂಟ್ರಿ ಕೊಡಲಿದೆ. ರಾಜ್ಯದಲ್ಲಿ ಮೇ ಅಂತ್ಯಕ್ಕೆ ಮುಂಗಾರು ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹವಾಮಾನ ಇಲಾಖೆಯಿಂದ. ಮುಂಗಾರು ಆಗಮನ ನಿರೀಕ್ಷೆ, ಆದ್ರೆ ಇನ್ನೂ ಸಿಗದ ಮುನ್ಸೂಚನೆ. ಈ ಬಾರಿಯ ಮುಂಗಾರು ಕೂಡ ಕಡಿಮೆಯಾಗುವ ನಿರೀಕ್ಷೆ ಇದೆ. ಸಕಾಲಕ್ಕೆ ಮುಂಗಾರು ಆಗಮನ, ಆದ್ರೆ ಮಳೆ ಸಾಧ್ಯತೆ ವಿರಳ ಅಂತ ಹೇಳಲಾಗ್ತಾ ಇದೆ. ಜೂನ್ ತಿಂಗಳಿನಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಜುಲೈನಿಂದ ಸೆಪ್ಟೆಂಬರ್ ವರೆಗೂ ಮಳೆ ಕೊರತೆಯಾಗುವ ನಿರೀಕ್ಷೆ ಇದೆ. ಮುಂಗಾರು ಆಗಮನ ನಿರೀಕ್ಷೆ, ಆದ್ರೆ ಇನ್ನೂ ಸಿಗ್ತಾ ಇಲ್ಲ ಮುನ್ಸೂಚನೆ. ಈ ಬಾರಿಯ ಮುಂಗಾರು ಕೂಡ ಕಡಿಮೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಕಾಲಕ್ಕೆ ಮುಂಗಾರು ಆಗಮನ, ಆದ್ರೆ ಮಳೆ ಸಾಧ್ಯತೆ ವಿರಳ ಅಂತ ಅಂದಾಜಿಸಲಾಗ್ತಾ ಇದೆ. ಜೂನ್ ತಿಂಗಳಿನಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಜುಲೈನಿಂದ ಸೆಪ್ಟೆಂಬರ್ ವರೆಗೂ ಕೂಡ ಮಳೆ ಕೊರತೆಯಾಗುವ ನಿರೀಕ್ಷೆ ಇದೆ. ರಾಜ್ಯಕ್ಕೆ ಮುಂಗಾರು ಆಗಮನದ ನಿರೀಕ್ಷೆ ಇದೆ, ಆದರೆ ಇನ್ನೂ ಕೂಡ ಈ ಬಗ್ಗೆ ಮುನ್ಸೂಚನೆ ಸಿಗ್ತಾ ಇಲ್ಲ. ಈ ಬಾರಿಯ ಮುಂಗಾರು ಕೂಡ ಕಡಿಮೆಯಾಗುವ ನಿರೀಕ್ಷೆ. ಒಂದು ವೇಳೆ ಮುಂಗಾರು ಕೈಕೊಟ್ರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ. ಕೃಷಿ ಉತ್ಪಾದನೆಯ ಮೇಲೆ ಗಂಭೀರ ಪರಿಣಾಮದ ನಿರೀಕ್ಷೆ. ಜುಲೈ ತಿಂಗಳಿನಲ್ಲಿ ನಿರೀಕ್ಷೆಯಂತೆಯೇ ಬಿತ್ತನೆ ಕಾರ್ಯ ಶುರು ಮಾಡಲಿದ್ದಾರೆ. ನಂತರದ 2 ತಿಂಗಳ ಕಾಲ ಮಳೆ ಅನಿವಾರ್ಯ. ಆದರೆ 3 ತಿಂಗಳ ಕಾಲ ವಾಡಿಕೆಗಿಂತ ಕಡಿಮೆ ಮಳೆ ನಿರೀಕ್ಷೆಯಾಗಿದೆ. ಜಲಾಶಯಗಳ ಭರ್ತಿಯಾಗುವುದು ಕೂಡ ಅನುಮಾನ. ಕೆರೆ ಕಟ್ಟೆಗಳಿಗೆ ನೀರು ಬರಲ್ಲ, ಅಂತರ್ಜಲವು ಹೆಚ್ಚಾಗೋದಿಲ್ಲ. ನಿರೀಕ್ಷಿತ ಫಸಲು ಬಾರದೆ ರೈತರಿಗೆ ಸಮಸ್ಯೆಯಾಗುವ ನಿರೀಕ್ಷೆ ಇದೆ. ಒಂದು ವೇಳೆ ಮುಂಗಾರು ಕೈಕೊಟ್ರೆ ರೈತರಿಗೆ ತುಂಬಾನೇ ಕಷ್ಟ ಎದುರಾಗುತ್ತದೆ. ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕೃಷಿ ಉತ್ಪಾದನೆಯ ಮೇಲೆ ಗಂಭೀರ ಪರಿಣಾಮದ ನಿರೀಕ್ಷೆ ಈಗ ಎದುರಾಗ್ತಾ ಇರುವಂಥದ್ದು. ಜುಲೈ ತಿಂಗಳಿನಲ್ಲಿ ನಿರೀಕ್ಷೆಗಿಂತ ಬಿತ್ತನೆಯ ಕಾರ್ಯ ಶುರು ಮಾಡ್ಕೊಳ್ತಾರೆ ರೈತರು. ನಂತರದ 2 ತಿಂಗಳ ಕಾಲ ಮಳೆ ಬೇಕಾಗುತ್ತದೆ ರೈತರಿಗೆ. ಆದರೆ 3 ತಿಂಗಳ ಕಾಲ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ನಿರೀಕ್ಷೆ ಇದೆ.